ಮುಂದೆ ಬರಬೇಕಾ? ಹಾಯ್, ನಾನು ನಿಮ್ಮ ನಿಖಿಲಾ ಸುಮನ್ ಮಾತಾಡ್ತಿದ್ದೀನಿ. ಶ್ರೀನಿವಾಸ ಕಲ್ಯಾಣ ಸಿನಿಮಾ ಈ ಫೆಬ್ರವರಿ 17 ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ ಬಿಕಾಸ್ ಎಲ್ಲರೂ ಈ ಟೀಮಲ್ಲಿ ಹೊಸಬ್ರಿರೋದ್ರಿಂದ ಒಂದು ಎಕ್ಸ್ಪೆಕ್ಟೇಷನ್ಸ್ ತುಂಬ ಹೈ ಇದೆ. ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಪರ್ಸ್ನಲಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ವೆರಿ ಕ್ಲೋಸ್ ಟು ಎವ್ರಿಬಡೀಸ್ ಹಾರ್ಟ್. ಹೆಂಗೆ ಅಂದರೆ ಎಲ್ರೂ ಒಂದು ಟೀಮ್ ಆಗಿ ಒಂದು ಬಿಗ್ ಸಕ್ಸಸ್ಗೋಸ್ಕರ ಒಂದೇ ಒಂದು ಬಿಗ್ ಸಕ್ಸಸ್ಗೋಸ್ಕರ ಲೈಕ್ 100 ಪೀಪಲ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಸೊ ಅದು ಯಾವುದೇ ರೀತಿಯಾದ ಡೈವರ್ಸಿಟಿ ಇಲ್ಲದೆ ಎಲ್ಲರೂ ಒಂದು ಯೂನಿಟಿಯಿಂದ ನಾವು ಇದನ್ನು ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಆ್ಯಂಡ್ ವಿ ಹ್ಯಾವ್ ಸಕ್ಸೀಡೆಡ್ ಟಿಲ್ ನಾವು. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ರಾಧಾ ನನ್ನ ಕ್ಯಾರೆಕ್ಟರ್ ಹೆಸರು. ಆ್ಯಕ್ಚುಲಿ ಅವಳು ತುಂಬ ಬೋಲ್ಡ್ ಹುಡುಗಿ, ನೀವು ಟ್ರೈಲರ್ ನೋಡಿರಬಹುದು. ಸೊ ತುಂಬ ಬೋಲ್ಡಾಗಿ ಅವಳಿಗೆ ಅನಿಸಿದ್ದನ್ನೆಲ್ಲ ಮಾತಾಡುವಂಥ ಒಂದು ಹುಡುಗಿ. ಬಟ್ ಅಷ್ಟು ಬೋಲ್ಡಾಗಿ ಮಾತಾಡಿದ್ರೂ ಶಿ ಈಸ್ ವೆರಿ ಸೆನ್ಸಿಟಿವ್ ಇನ್ಸೈಡ್. ಸೊ ಎಲ್ಲ ಹುಡುಗಿರೂ ಎಷ್ಟೇ ಅಚೀವ್ಮೆಂಟ್ ಮಾಡ್ಬೋದು ಅಥವಾ ಎಷ್ಟೇ ಬೋಲ್ಡ್ ಆಗಿರ್ಬೋದು, ಬಟ್ ಶಿ ಈಸ್ ವೆರಿ ಸೆನ್ಸಿಟಿವ್ ಇನ್ಸೈಡ್. ಅದನ್ನು ಅವರು ಎಂ ಜಿ ಶ್ರೀನಿವಾಸ್ ಅವರು ತುಂಬ ಚೆನ್ನಾಗಿ ಒಂದು ಹೆಣ್ಣು ಹುಡುಗಿಯ ಪಾತ್ರ ಒಳಗಡೆ ಅವಳ ಮನಸ್ಸು ಹೆಂಗಿರುತ್ತೆ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಈ ಸಿನಿಮಾ ನೋಡ್ಬೇಕು ಎಲ್ರೂ. ಇಟ್ಸ್ ಮೇಡ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಒಂದು ನೀಟ್ ರೊಮ್ಯಾಂಟಿಕ್ ಕಾಮಿಡಿ ಥರ ಇದೆ ಸಿನಿಮಾ. ಆ್ಯಂಡ್ ರೊಮ್ಯಾಂಟಿಕ್ ಕಾಮಿಡಿ ಇದ್ರೂ ಒಂದು ಫಿಲಾಸಫಿಕಲ್ ಟಚ್ ಕೊಟ್ಟಿದ್ದಾರೆ. ಸೊ ಆ ಫಿಲಾಸಫಿ ಇಸ್ ಆ್ಯಕ್ಚುಲಿ ಪ್ರಿಸೈಸ್ ಟು ಬಿ ವೆರಿ ಡಿಫಿಕಲ್ಟ್, ತುಂಬ ಕಷ್ಟ ಅರ್ಥ ಮಾಡ್ಕೊಳ್ಳೋದು ಅಂತ ನೀವು ಅನ್ಕೋಬೋದು ಫಿಲಾಸಫಿ ಅಂದ ತಕ್ಷಣ. ಬಟ್ ಅದನ್ನೇ ಒಂದು ತುಂಬ ಸಿಂಪಲ್ ಆಗಿ ಓಕೆ ಇಷ್ಟು ಕಾಂಪ್ಲಿಕೇಟೆಡ್ ಆಗಿರೋ ಸಬ್ಜೆಕ್ಟ್ನ ಸಿಂಪಲ್ ಆಗಿ ಜನಕ್ಕೆ ರೀಚ್ ಮಾಡುವಂಥ ಪ್ರಯತ್ನ ಅಂತ ಸಿನಿಮಾ ಇದು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ತುಂಬ ಕಮ್ಮಿ ಬಜೆಟ್ ಇದ್ರೂ ಇವಾಗ ಹೀರೋಯಿನ್ಸ್ ಅಂದರೆ ಕ್ಯಾರವೆನ್ ಬರುತ್ತೆ, ಜ್ಯೂಸ್ ತಂದು ಕೊಡ್ತಾರೆ, ಅದೆಲ್ಲ ಯಾವುದೂ ಇರಲಿಲ್ಲ. ಈವನ್ ಇಫ್ ಐ ಹ್ಯಾಡ್ ಟು ಡ್ರಿಂಕ್ ವಾಟರ್ ನಾನೇ ಎದ್ದು ಹೋಗಿ ಕುಡಿಬೇಕಾಗಿತ್ತು. ಮೇ ಬಿ ಈ ಥರ ಡೈಲಾಗ್ಸ್ ಎಲ್ಲ ತುಂಬ ಹುಡುಗಿರು ಹೇಳಿರ್ಬೋದು ಹೀರೋಯಿನ್ಸ್, ಬಟ್ ಸ್ಟಿಲ್ ಇಟ್ ಈಸ್ ಆ್ಯಕ್ಚುಲಿ ಲಿಟ್ರಲಿ ಹ್ಯಾಪೆಂಡ್ ಫಾರ್ ಅಸ್. ಸೊ ಎಲ್ಲರೂ ಆಗಿರ್ಬೋದು. ಇವಾಗ ಕ್ಯಾಮ್ರಾಮನ್ ಒಬ್ರು ಇರ್ತಿದ್ರು, ಅವ್ರ ಅಸಿಸ್ಟೆಂಟ್ ಇವಾಗ ಎಂ ಜಿ ಶ್ರೀನಿವಾಸ್ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂದರೆ ನಾನು ಅವ್ರಿಗೆ ಥರ್ಮಾಕೋಲ್ ಹಿಡ್ಕೋತಿದ್ದೆ. ಸೊ ನಾನು ಆ್ಯಕ್ಟ್ ಮಾಡ್ತಿದ್ದೆ ಅಂದರೆ ಎಮ್ ಜಿ ಅವರು ಥರ್ಮಾಕೋಲ್ ಇಟ್ಕೊದ್ರು. ಅಂದರೆ ದ ಟಿಪಿಕಲ್ ಸ್ಟೈಲ್ ಆಫ್ ಓಕೆ ಇವ್ರು ಡೈರೆಕ್ಟ್ರು, ಇವ್ರು ಪ್ರೊಡ್ಯೂಸರು, ಇವ್ರು ಕ್ಯಾಮ್ರಾಮನು, ಇವ್ರು ಹೀರೋಯಿನು ಆ ಥರ ಇಲ್ಲದೇನೆ ತುಂಬ ಫ್ರೆಶ್ ಆಗಿತ್ತು. ಎವ್ರಿಬಡಿ ಕುಡ್ ಆ್ಯಕ್ಚುಲಿ ಇನ್ಪುಟ್ ಕೊಡ್ಬೋದಿತ್ತು ಸಿನಿಮಾಗೆ. ಓಕೆ ನಾನು ಯಾವುದೋ ಒಂದು ಸೀನಲ್ಲಿ ಯಾವುದೋ ಒಂದು ಡೈಲಾಗ್ ಬಗ್ಗೆ ನಾನು ಮಾತಾಡೋ ಅಂತ ನನಗೆ ಫ್ರೀಡಮ್ ಇತ್ತು. ಐ ಕುಡ್ ಟೆಲ್ ಎಮ್ ಜಿ ಇದ್ದಾರೆ ಓಕೆ ಎಮ್ ಜಿ ಇದು ಸರಿಗಿಲ್ಲ, ಇದನ್ನು ಚೇಂಜ್ ಮಾಡ್ಬೋದು ಅನ್ಸುತ್ತೆ. ಸೊ ಇಟ್ ವುಡ್ ಬಿ ಅ ಡಿಸ್ಕಷನ್. ಅಂದರೆ ನಾನು ಡೈರೆಕ್ಟ್ರು ನಾನು ಬರ್ತಿದ್ದೀನಿ ಇದು ಮಾಡು, ಆ ಥರ ಯಾವುದೇ ಒಂದು ಕ್ಷಣಕ್ಕೂ ನಮಗೆ ಅನಿಸಿರಲಿಲ್ಲ. ಸೊ ಇಟ್ ವಾಸ್ ಅ ಇಂಟೆಲೆಕ್ಚುಯಲ್ ಡಿಸ್ಕಷನ್ ಇನ್ ದ ಸೆಟ್. ಇವಾಗ ಶ್ರೀನಿವಾಸ ಕಲ್ಯಾಣ ಒಂದು ಔಟ್ಕಮಿಗೆ ಬಂದಿದೆ ಅಂದರೆ ಆ್ಯಕ್ಚುಲಿ ತುಂಬಾ ನಾವು ಸ್ಟ್ರಗಲ್ ಮಾಡಿದ್ದೀವಿ. ಸೊ ಒಂದೊಂದಾಗಿ ನಿಮಗೆ ಒಂದೊಂದು ಫ್ರೇಮಲ್ಲೂ ಗೊತ್ತಾಗುತ್ತೆ ಯಾರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಸೊ ಪ್ಲೀಸ್ ವಿಶಸ್ ಲಕ್, ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು ಸೋ ಮಚ್. ಎನಿ ಕ್ವೆಶನ್ ಯು ವಾಂಟ್? ಹಾಂ, ಹಾಂ. ಆ್ಯಕ್ಚುಲಿ ನಾನು ಅದನ್ನು ಈ ಪ್ರೆಸ್ ಮೀಟಲ್ಲಿ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಏನಂದರೆ ನಾನು ಒಂದು ಡೈಲಾಗ್ ಹೇಳಿದ್ದೀನಿ ಅಂದರೆ ಹುಡುಗಿ ಹಾಗೆ ಇರ್ತಾಳೆ, ಹುಡುಗಿರು ಹಾಗೆ ಇರ್ತಾರೆ ಅಲ್ಲ, ಅದು ಒಂದು ಕ್ಯಾರೆಕ್ಟರ್. ರಾಧಾ ಅನ್ನೋದು ನನ್ನ ಕ್ಯಾರೆಕ್ಟರ್, ಆ ಪಾತ್ರ ಮಾತಾಡ್ತಿರೋದು. ಸೊ ಇವಾಗ ಜನರು ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ ಒಂದು ಡೈಲಾಗ್ ಇದೆ ಓಕೆ ಗುರು ಈ ಫುಲ್ ಸಿನಿಮಾ ಹಿಂಗೆ ಇರುತ್ತೆ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಇಟ್ ಇಸ್ ಜಸ್ಟ್ ಅ ಟ್ರೇಲರ್. ಒಂದು ಚಿಕ್ಕ ಇದನ್ನು ನೋಡಿಬಿಟ್ಟು ನೀವು ಅಷ್ಟು ದೊಡ್ಡ ಎಫರ್ಟ್ನ ನೀವು ಜಡ್ಜ್ ಮಾಡಬೇಡಿ ಅಂತ ನನ್ನ ಅನಿಸಿಕೆ. ಬಟ್ ಮೂವಿ ನೋಡಿ, ನಾನು ಅದನ್ನೇ ಆವಾಗಲೇ ಹೇಳ್ದಂಗೆ ಇಟ್ ಈಸ್ ಅ ಫಿಲಾಸಫಿಕಲ್ ಸಬ್ಜೆಕ್ಟ್. ಸೊ ಆ ಫಿಲಾಸಫಿಕಲ್ ಸಬ್ಜೆಕ್ಟ್ನ ನಾವು ಅಷ್ಟು ಬ್ಯೂಟಿಫುಲ್ ಆಗಿ ಹೇಳಿರ್ಬೇಕಾದ್ರೆ ಆ್ಯಂಡ್ ಆ ಥರ ಡೈಲಾಗ್ಸ್ ಎಲ್ಲ ಇವಾಗ ಏನು ಇಟ್ಸ್ ನಾಟ್ ಅ ಟ್ಯಾಬು ನಾವು, ಎವ್ರಿಬಡಿ ಸ್ಪೀಕ್ಸ್ ಲೈಕ್ ದಟ್. ನಾನು ಮಾತಾಡ್ದಿರ್ಬೋದು ಅಥವಾ ನನ್ನ ಫ್ರೆಂಡ್ ಕವಿತಾ ಮಾತಾಡದೇ ಇರ್ಬೋದು, ಬಟ್ ಎಲ್ಲರೂ ಮಾತಾಡ್ತಾರೆ. ಆ್ಯಂಡ್ ಇಟ್ ಈಸ್ ಜಸ್ಟ್ ಫಾರ್ ದ ಸಬ್ಜೆಕ್ಟ್. ನಾವು ಆ ಡೈಲಾಗ್ ಹೇಳಿರೋದು ಕತೆಗೆ ಪೂರ್ವಕವಾಗಿರೋದ್ರಿಂದನೇ ಹೊರತು ಅದನ್ನು ಓಕೆ ಟ್ರೈಲರ್ ನೋಡಿದಾಗ ನಿಮ್ಗೆ ಮುಜುಗರ ಆಗಬಹುದು. ಬಟ್ ಏನಾಗುತ್ತೆ ಅಂದರೆ ನಾವು ತುಂಬ ಕಷ್ಟಪಟ್ವಿ. ಈ ಟ್ರೈಲರ್ನ ಲಾಂಚ್ ಮಾಡೋದಕ್ಕಿಂತ ಮುಂಚೆ ಏನೇನೋ ಬಿಟ್ವಿ, ಬ್ಯೂಟಿಫುಲ್ ಆಗಿರೋ ಟೀಸರ್ ಬಿಟ್ವಿ, ಬ್ಯೂಟಿಫುಲ್ ಸಾಂಗ್ ಬಿಟ್ವಿ, ಬಟ್ ವಿ ಡಿಡ್ ನಾಟ್ ಗೆಟ್ ಎನಿ ಸಪೋರ್ಟ್ ಸಿಕ್ಕಲಿಲ್ಲ ಅನ್ನೋದಕ್ಕಿಂತ ಅದೇನಾಗುತ್ತೆ ಅಂದರೆ ಫಸ್ಟು ಟಮಟೆ ಹೊಡೆದ್ವಿ, ಯಾರೂ ನೋಡಲಿಲ್ಲ. ಸೊ ಇವಾಗ ಒಂದು ರೋಪ್ ಕಟ್ಬಿಟ್ಟು ನಡೀತಿದ್ದೀವಿ, ಎಲ್ಲರೂ ನೋಡ್ತಿದ್ದಾರೆ ಅಷ್ಟೇ. ದ್ಯಾಟ್ ಸಿಂಪಲ್ ಇಸ್ ದ್ಯಾಟ್. ಯಾ, ಎನಿಥಿಂಗ್ ಯು ವಾಂಟ್ ಟು ಆಸ್ಕ್? ಥ್ಯಾಂಕ್ ಯು ಸೊ ಮಚ್. ಓಕೆ.
ಜೋರಾಗ. ನಾನು ಕವಿತಾ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಆ್ಯಂಡ್ ನಾನು ಈಗಲೇ ನಾನು ಲಕ್ಷ್ಮೀ ವರ್ಮ ಮಾಡ್ತಿಲ್ಲ. ಸೊ ಈ ಫಿಲಮಲ್ಲಿ ನನ್ನ ಹೆಸರು ಅಕ್ಷರ ಅಂತ. ಸೊ ಅಕ್ಷರ ಕ್ಯಾರೆಕ್ಟರ್ ಬಂದು ಈ ಮತ್ಸರ ಅನ್ನೋ ಭಾವನ ಇಟ್ಸ್ ಶೋಯಿಂಗ್ ಔಟ್. ಸೊ ಇವಾಗ ಸ್ಕೂಲಲ್ಲಿ ಮಕ್ಕಳು ಹೇಗೆ ಎಷ್ಟು ಇನ್ನೋಸೆಂಟ್ ಆಗಿರ್ತಾರೆ, ಎಷ್ಟು ಮುಗ್ಧರಾಗಿರ್ತಾರೆ, ಇವಾಗ ಯಾರು ಏನೇ ಹೇಳಿದ್ರು ಕೇಳೋ ಒಂದು ಇನ್ನೋಸೆನ್ಸ್ ಇರುತ್ತೆ ಮಕ್ಕಳಲ್ಲಿ. ಸೊ ದ್ಯಾಟ್ ಈಸ್ ವಾಟ್ ನನ್ನ ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡ್ತಿರೋದು. ಆ್ಯಂಡ್ ಇದು ಐ ಡೋಂಟ್ ನೋ, ಎಲ್ಲರಿಗೂ ಯುನೋ ಅನ್ಸೋದಿಲ್ಲ. ಸೊ ಒಂಥರ ಪ್ರೀತಿ ಭಾವ ಉಂಟು ಮಾಡುತ್ತೆ, ಒಂಥರ ಕ್ಯೂಟ್ ಆಗಿದೆ ಈ ಫುಲ್ ಕ್ಯಾರೆಕ್ಟರ್ ನಂದು. ಸೊ ಹಾಂ, ಈಗಾಗಲೇ ಎಲ್ಲರೂ ಹೇಳಿದ ಹಾಗೆ ಚಿತ್ರೀಕರಣದಲ್ಲಿ ಇದು ಫಿಲ್ಮ್ ಮಾಡ್ತಾ ಇದ್ದೀವಿ ಅಂತ ಅನಿಸಿಲ್ಲ. ಸೊ ಇವಾಗೊಂದು ಸೆಟ್ಟಿಗೆ ಹೋಗ್ಬಿಟ್ಟು ಇವಾಗ ಎಲ್ಲರಿಗೂ ಎಲ್ಲ ಇನ್ಪುಟ್ಸ್ ಕೊಡೋ ಫೆಸಿಲಿಟಿ ಇದೆ. ಸೊ ಅವ್ನು ಬಂದುಬಿಟ್ಟು ಇವಾಗ ಒಂದು ಶಾರ್ಟ್ ಹೇಳು ಅಂದಿದ ತಕ್ಷಣ ಎಲ್ಲರೂ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಇವಾಗ ಒಂದು ಆರ್ಟಿಸ್ಟ್ ಆಗಿ ಇವಾಗ ನಾರ್ಮಲಿ ಸೆಟ್ಟಲ್ಲಿ ಆರ್ಟಿಸ್ಟ್ ಏನು ಮಾಡ್ತಾರೆ, ಓಕೆ ನಾನು ಬರ್ತೀನಿ, ನಾನು ಡೈಲಾಗ್ ಓದ್ತೀನಿ, ಓದ್ಬಿಟ್ಟು ಈ ಥರ ಹೇಳಬೇಕು ಅಂತ ಡೈರೆಕ್ಟರ್ ಹೇಳ್ತಾರೆ, ಅದು ಮುಗ್ದೋಗುತ್ತೆ. ಸೊ ಇಲ್ಲಿ ಆ ಥರ ಇರಲಿಲ್ಲ. ಇಲ್ಲಿ ಹೋಗ್ತೀನಿ, ಡೈಲಾಗ್ ನೋಡ್ತೀನಿ, ಸೊ ಈ ಡೈಲಾಗ್ ಹಿಂಗೆ ಬರುತ್ತಾ ಅಂತ ನಾನು ಕೇಳಿದ್ರು ಹಿಂಗೂ ಬರ್ಬೋದಲ್ವಾ ಅಂತ ಅವ್ರು ಇನ್ಪುಟ್ ಕೊಡ್ತಾರೆ. ಸೊ ಅಲ್ಲಿ ಮ್ಯಾನಿಪುಲೇಟ್ ಆಗಿ ಸೊ ಫೈನಲ್ ಟೇಕ್ ಏನು ಬಂದಿದೆ, ಇಟ್ ಈಸ್ ಆಲ್ ಇನ್ಪುಟ್ಸ್ ಆಫ್ ಎವ್ರಿಬಡಿ. ಸೊ ಸಿನಿಮಾ ಅನ್ನೋದಕ್ಕಿಂತ ಇಲ್ಲಿ ನಾವು ಹೋಗ್ಬಿಟ್ಟು ಒಂದು ಹೊಸ ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ಇಟ್ ವಾಸ್ ನಾಟ್ ಲೈಕ್ ಅ ಟಿಪಿಕಲ್ ಸಿನಿಮಾ ಫಾರ್ಮ್ಯಾಟ್. ಸೊ ಇವಾಗ ಬಂದ್ವಿ, ಹೇಳಿದ್ವಿ, ಹೋದ್ವಿ ಅಂತ ಏನೂ ಇರಲಿಲ್ಲ. ಅಲ್ಲಿ ಎಷ್ಟು ಅವರ್ ನಾವು ಕೆಲಸ ಮಾಡಿದ್ರು ಎವ್ರಿ ಅವರಲ್ಲಿ ಎಲ್ಲರೂ ಏನಾದರೂ ಒಂದು ಕಲ್ತಿದ್ದಾರೆ. ಸೊ ಇಟ್ ಈಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಎವ್ರಿಬಡಿ. ಚಿತ್ರ ನೋಡಬೇಕು ಅಂದರೆ ಬೇಸಿಕ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರ ನೀವು ಹೋಗಿ ನೋಡ್ತೀರಾ. ಆ ಎಂಟರ್ಟೈನ್ಮೆಂಟ್ ಪ್ರಾಸೆಸ್ ಇದರಲ್ಲಿದೆ. ಸೊ ಇದು ನಾರ್ಮಲಿ ಎಲ್ಲರೂ ಹೇಳ್ತಾರೆ, ಬಟ್ ಇದರಲ್ಲಿ ಡಿಫ್ರೆನ್ಸ್ ಏನು ಅಂದರೆ ವಿ ಹ್ಯಾವ್ ಟ್ರೈಡ್ ಔಟ್. ಇವಾಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನೋ ಕಾನ್ಸೆಪ್ಟನ್ನ ನಾವು ಒಂಥರ ರೊಮ್ಯಾಂಟಿಕ್ ಆಗಿ, ಒಂಥರ ಫನಿ ಆಗಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ದಟ್ ಇಸ್ ಹೌ ಇದು ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಥರ ಹೇಗೆ ಬಂದಿದೆ ಅಂತ ನೀವು ಹೋಗಿ ನೋಡ್ಬೋದು. ಓಕೆ, ಥ್ಯಾಂಕ್ ಯು.